ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಪ್ರವೀಣ್ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ. ವಾಟ್ಸಪ್ ಗ್ರೂಪ್ನಲ್ಲಿ ಅವರು ಕಮೆಂಟ್ ಬಗ್ಗೆ ಬರೆದಿದ್ದಾರೆ. ವಿಷಯ ಏನಂದರೆ, ಕಾಮಾಖ್ಯ ಮಂದಿರದ ಬಗ್ಗೆ ಮತ್ತು ಅಲ್ಲಿ ನಡೀತಕ್ಕಂತಹ ಉತ್ಸವದ ಬಗ್ಗೆ, ಮೇಳದ ಬಗ್ಗೆ ಮತ್ತು ಅಲ್ಲಿ ದೊರೀತಕ್ಕಂಥ ಪ್ರಸಾದದ ಮಹತ್ವವನ್ನು ತಿಳಿಸಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ವಿಷಯಕ್ಕೆ ಅನುಗುಣವಾಗಿ ವಿಚಾರಧಾರೆ ಈ ವಿಡಿಯೋದಲ್ಲಿ ಇರಲಿದೆ. ಗಮನಿಸಿ. ತಾಯಿಯ ಶಕ್ತಿಪೀಠಗಳು ಅಂತ ನಾವೇನು 51 ಕರೀತೇವೆ ಮತ್ತು ಕೆಲವು ಕಡೆ 52 ಅಂತ ಬಣ್ಣಿಸಲಾಗುತ್ತೆ. ಆ ಶಕ್ತಿಪೀಠಗಳಲ್ಲಿ ಒಂದಾದಂಥ ಕಾಮಾಖ್ಯ ಮಂದಿರ. ಈ ಮಂದಿರದ ಬಗ್ಗೆ ವಿಷಯಗಳನ್ನು ತಿಳಿಯೋಣ. ಅದಕ್ಕೆ ಮುಂಚೆ ಈ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆದರೆ ಹಲವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ. ಹಾಗೆ ನಿಮ್ಮ ಅಭಿಪ್ರಾಯಗಳು ಏನು ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹೊಸ ವೀಡಿಯೋಗಳನ್ನು ಮಾಡಿದಾಗ ಅಥವಾ ಅಲ್ಲಿ ಅಪ್ಲೋಡ್ ಮಾಡಿದಾಗ ನಿಮಗೆ ತಕ್ಷಣ ಸಿಗುತ್ತೆ. ಅದು ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ, ಎಂಬತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಮುಂದೆ ಅಪ್ಲೋಡ್ ಮಾಡ್ತಕ್ಕಂಥ ವೀಡಿಯೋಗಳು ಲಭ್ಯ ಆಗ್ತವೆ. ಹಾಗೆ ತಮಗೆ ಯಂತ್ರ, ಮಂತ್ರ, ವಾಮಾಚಾರ, ತಂತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ, ಯೋಗ, ಧ್ಯಾನ, ಮುದ್ರಾಭ್ಯಾಸ, ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ, ಸೂಕ್ಷ್ಮ ಶಕ್ತಿಗಳು, ಘಟನಾವಳಿಗಳು, ಸ್ವಪ್ನಗಳು ಇತ್ಯಾದಿ ಸಮಸ್ಯೆಗಳು, ಅಗೋಚರ ಅಂಶಗಳು, ಇಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ 6364205078 ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಅನ್ಯಥ ಕರೆಗಳನ್ನು ಮಾಡಬೇಡಿ. ನಿಮಗೆ ಸಮಸ್ಯೆ ಇದ್ದರೆ, ನನ್ನಿಂದ ಪರಿಹಾರಗಳು ಲಭ್ಯ ಆಗ್ತಾವೆ, ಮಾರ್ಗದರ್ಶನ ಲಭ್ಯ ಆಗ್ತಾವೆ ಅನ್ನೋದಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಕರೆ ಮಾಡಿ ಮಾತಾಡಿ. ಧೂಪದ ಪೌಡರ್ ಕೂಡ ಲಭ್ಯ ಇದೆ. ವಾಮಾಚಾರ ಸಮಸ್ಯೆ ಇದ್ದರೆ, ತಂತ್ರ ಮಂತ್ರ ಬಾಧೆಗಳನ್ನು ಮಾಡಿದರೆ, ಮನುಷ್ಯರಿಗೆ ಮಾಡಿದರೆ, ಕೆಲಸಗಳಿಗೆ ಮಾಡಿದರೆ, ಮನೆಗೆ ಮಾಡಿದರೆ, ವ್ಯಾಪಾರಕ್ಕೆ ಮಾಡಿದರೆ, ಉದ್ಯಮಕ್ಕೆ ಮಾಡಿದರೆ, ಮನೆಯಲ್ಲಿರ್ತಕ್ಕಂತಹ ದಿಕ್ಕು ಇತ್ಯಾದಿಗಳು ವಸ್ತುಗಳು ಇದ್ದಂಥ ಪಕ್ಷದಲ್ಲಿ, ವ್ಯವಹಾರಗಳಿದ್ದಂಥ ಪಕ್ಷದಲ್ಲಿ ಅಂಥದ್ದು ಎಲ್ಲ ಬಂಧನ ಇತ್ಯಾದಿ ಸಮಸ್ಯೆಗಳನ್ನು ತಂತ್ರಮಂತ್ರ ಮಾಡಿದರೆ, ಅನಾರೋಗ್ಯ ಸಮಸ್ಯೆಗಳನ್ನು ಮಾಡಿದರೆ, ಮನೆ ಬಿಟ್ಟು ಹೋಗಲಿ, ಬರಲಿ, ಇರಲಿ, ಏನೇನು ಮಾಡ್ತಾರೆ, ಇಂಥದ್ದೇನೇ ಸಮಸ್ಯೆಗಳಿದ್ದರೂ ಮನೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಧೂಪದ ಪೌಡರ್ ಲಭ್ಯ ಇದೆ. ಹಾಗೆ ಹಣಕಾಸಿನ ಸಮಸ್ಯೆಗಳಿಗೆ ಬಂಧನ ಮಾಡಿದರೆ, ಹಣಕಾಸಿಗೆ ಸಂಬಂಧಪಟ್ಟಂಥ ವ್ಯಾಪಾರ ಅಥವಾ ಜಾಬ್ ಇತ್ಯಾದಿ ಅಂಥ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ. ಹಾಗೆ ದೇಹದಲ್ಲಿ ಆತ್ಮಗಳ ಬಾಧೆ ಇದ್ದು, ವಾಮಾಚಾರ ಸಮಸ್ಯೆಗಳಿದ್ದು, ಗ್ರಹ ದೋಷದ ಕಾರಣದಿಂದ ಅಥವಾ ಜಾತಕ ದೋಷದ ಕಾರಣದಿಂದ ಸಮಸ್ಯೆಗಳಾಗಿ ಆತ್ಮದ ಹಾವಳಿ ಇತ್ಯಾದಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಧೂಪದ ಪೌಡರ್ ಜೊತೆಗೆ 2 ರೀತಿಯಾಗಿ ಆಯಿಲ್ ಲಭ್ಯ ಇದೆ. ಅದೆರಡು ಆಯಿಲನ್ನು ತರಿಸ್ಕೊಂಡು ತಲೆಗೆ ಮತ್ತು ಮೈಗೆ ಹಚ್ಚತಕ್ಕಂಥದ್ದು, ಆ ಆಯಿಲನ್ನು ಬಳಸ್ಬೋದು. ಹಾಗೆ ಸಮಸ್ಯೆಗಳು ಯಾರಿಗಾರಿದ್ದಂಥ ಪಕ್ಷದಲ್ಲಿ ಜಾತಕ ದೋಷ ಆಗಿರ್ಬೋದು, ತಂತ್ರಮಂತ್ರ ಆಗಿರ್ಬೋದು, ಇತ್ಯಾದಿ ಸಮಸ್ಯೆಗಳಾಗಿರ್ಬೋದು, ದೇಹಕ್ಕೆ ಬಂಧನ, ಮನೆಗೆ ಬಂಧನ, ವ್ಯಾಪಾರಕ್ಕೆ ಬಂಧನ, ವ್ಯವಹಾರಗಳಿಗೆ ಬಂಧನ, ಮದುವೆಗೆ ಬಂಧನ, ಶಿಕ್ಷಣಕ್ಕೆ ಬಂಧನ ಇತ್ಯಾದಿ ಸಮಸ್ಯೆಗಳೇನು ಮಾಡಿರ್ತಾರೆ, ಅಂಥ ಸಮಸ್ಯೆಗಳ ಬಂಧನವನ್ನು ತೆಗೆಯಲು ಪರಿಹಾರಕ್ಕಾಗಿ ಯಂತ್ರಗಳ ರಚನೆ ಮಾಡಿಸ್ಬೋದು. ಅನುಕೂಲಕ್ಕಾಗಿ ಕೂಡ ಯಂತ್ರಗಳ ರಚನೆಯನ್ನು ಮಾಡಿಸ್ಬೋದು. ಹಾಗೆ ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು, ಯಂತ್ರ ರಚನೆ ಮಾಡಿಸ್ಬೋದು. ಈಗಾಗಲೇ ಹೇಳಿದ್ದೇನೆ. ಜೊತೆಗೆ ಉಳ್ಕಲ್ ನೋವಿಗೆ ಸಂಬಂಧಪಟ್ಟಂಥ ಔಷಧಿ ಲಭ್ಯ ಇದೆ. ಹೊಟ್ಟೆಗೆ ಮದ್ದಾಕಿದ್ರೆ ಅಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ. ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ ಅಂದರೆ, ಅಥವಾ ಯಾರಿಗೆ ಯಾವುದೇ ವಯಸ್ಸಿನವರಿಗೆ ಮರವಿನ ಸಮಸ್ಯೆ ಇದೆ, ಮಿದುಳಿನಲ್ಲಿ ಸಮಸ್ಯೆ ಇದೆ, ಜ್ಞಾನದ ಕೊರತೆ ಇದೆ, ಜ್ಞಾಪಕ ಶಕ್ತಿಯ ಕೊರತೆ ಇದೆ, ಇಂಥ ಸಂದರ್ಭದಲ್ಲಿ ಔಷಧಿ ಲಭ್ಯ ಇದೆ. ಉಳ್ಕಲ್ ನೋವಿಗೆ ಸಂಬಂಧಪಟ್ಟಂಥ ಔಷಧಿ, ಹೊಟ್ಟೆಗೆ ಮದ್ದಾಗ್ತಕ್ಕಂಥ ಔಷಧಿ, ಹಾಗೆ ಜ್ಞಾನದ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಔಷಧಿ. ಇದಕ್ಕೆ ವಯಸ್ಸಿನ ತಾರತಮ್ಯ ಇಲ್ಲ. ಪ್ರಮಾಣದ ರೂಪದಲ್ಲಿ ಸ್ವೀಕಾರವನ್ನು ಮಾಡ್ಬೋದು. ಯಾರು ಬೇಕಾದರೂ ಕೂಡ ಈ ಔಷಧಿಯನ್ನು ಸ್ವೀಕಾರವನ್ನು ಮಾಡ್ಬೋದು. ಸಮಸ್ಯೆಗಳಿದ್ದಂಥವರು ಕರೆ ಮಾಡಿ ಆರ್ಡರ್ ಮಾಡ್ಬೋದು. ಈಗ ವಿಡಿಯೋದ ವಿಚಾರಕ್ಕೆ ಬರೋಣ. ಗಮನಿಸಿ. ತಾಯಿ ಅಂದರೆ ಜಗನ್ಮಾತೆ, ಸರ್ವಂತರ್ಯಾಮಿ, ಸರ್ವಶಕ್ತಿ, ಸರ್ವವ್ಯಾಪಕತ್ವೆ ಅಂದರೆ ಸರ್ವದಲ್ಲೂ ಕೂಡ ವ್ಯಾಪಕವಾಗಿದ್ದು, ಹುಟ್ಟು, ಜೀವನ, ಸಾವು ಈ ಮೂರರಿಂದಲೂ ಕೂಡ ಮುಕ್ತವಾಗಿರ್ತಕ್ಕಂಥ ತಾಯಿ ಜಗನ್ಮಾತೆ. ಆ ಜೀವಗಳು ಅಂದರೆ ಆತ್ಮಗಳು ಜೀವಸ್ಥಿತಿಯನ್ನು ಹೊಂದಿ ಜೀವಸ್ಥಿತಿಯಿಂದ ಮನುಷ್ಯ ಸ್ಥಿತಿಗೆ ತಲುಪಿದಾಗ ಅವರ ಕಲ್ಯಾಣಕ್ಕೋಸ್ಕರ ತಾಯಿ ತನ್ನದೇ ಆದಂಥ ಸತಿರೂಪದಲ್ಲಿ ಘಟನಾವಳಿಗಳನ್ನು ಘಟಿಸಿ, ನಂತರದಲ್ಲಿ 51 ಅಥವಾ 52 ಶಕ್ತಿಪೀಠಗಳೇನಿದ್ದ ಅಲ್ಲೆಲ್ಲ ತನ್ನ ಅಂಗಾಂಗಗಳನ್ನು ಸ್ಥಾಪನೆಗೊಳಿಸಿ ಶಕ್ತಿಪೀಠವನ್ನಾಗಿ ಮಾಡಿದ್ಲು. ಅದರಲ್ಲಿ ಕಾಮಾಖ್ಯ ಮಂದಿರವೂ ಕೂಡ ಒಂದು. ಆ ಕಾಮಾಖ್ಯ ಮಂದಿರದಲ್ಲಿ ಯೋನಿ ಬಿದ್ದಂತಹ ಸಂದರ್ಭದಲ್ಲಿ ಆ ಒಂದು ಸ್ಥಳವನ್ನು ಶಕ್ತಿಪೀಠವನ್ನಾಗಿ ಆರಾಧನೆಯನ್ನು ಮಾಡಲಾಗಿದೆ. ಗಮನಿಸಿ. ಜಗತ್ತಿನ ಜನನ ಎಂಬತಕ್ಕಂಥದ್ದು ಏನಾಗಿದೆ,
ಅದು ಯಾವುದು? ಆತ್ಮಸ್ವರೂಪದಿಂದ ಹೊರತಾಗಿ ಇರ್ತಕ್ಕಂಥದ್ದು. ಆತ್ಮಕ್ಕೆ ಈ ಜಗತ್ತಿಗೆ ಅಲ್ಲಿ ಯೋನಿ ಇಲ್ಲ, ಅಂದರೆ ಹುಡ್ತಕ್ಕಂತಹ ಈ ಗರ್ಭ ಅಂತ ನಾವೇನು ಕರಿತೀವಿ ಅದಿಲ್ಲ. ಆತ್ಮದಿಂದ ಹೊರತುಪಡಿಸಿ ಜೀವಗಳಿಗೆ ಮತ್ತು ಮನುಷ್ಯರಿಗೆ ಸಂಬಂಧಪಟ್ಟಂತೆ ಮಾತ್ರ ಇರ್ತಕ್ಕಂಥದ್ದು. ಹೀಗಿದ್ದಾಗ ಈ ಶಕ್ತಿಪೀಠದಲ್ಲಿ ಜಗಜ್ಜನನಿ ಜೀವಕೋಶಗಳಿಗೆ ಒಂದು ಆಧಾರ ಸ್ಥಿತಿ ಎಂಬತಕ್ಕಂಥದ್ದೇನಿದೆ, ಇದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಹುಟ್ಟು, ಜೀವನ, ಸಾವು ಇವು ಮೂರನ್ನು ಕೂಡ ನಿರ್ಧರಿಸ್ತಕ್ಕಂಥದ್ದು. ಯಾವುದೇ ಒಬ್ಬ ಮನುಷ್ಯ ತನ್ನ ಮತ್ತೊಂದು ಜೀವನವನ್ನು ಪಡೀಬೇಕಂದ್ರೆ ಇದೇ ಒಂದು ಮಾರ್ಗದ ಮುಖೇನವನ್ನೇ ಹುಟ್ಟತಕ್ಕಂಥದ್ದು. ನಾವು ಭೂಗರ್ಭ ಅಂತ ಕರಿತೇವೆ. ಅಂದರೆ ಅದೇನು, ಎಷ್ಟೆಷ್ಟು ಜೀವರಾಶಿಗಳಿಗೆ ಜನನವನ್ನು ನೀಡ್ತಕ್ಕಂಥದ್ದು ಭೂಗರ್ಭ ಅಂತ ನಾವು ಕರಿತೇವೆ. ಭೂಮಿ ಮೇಲೆ ಎಲ್ಲ ಇರೋದು, ಎಲ್ಲರೂ ಇದ್ದಾರೆ. ಆಗಿನ ಕಾಲಕ್ಕೆ, ಆಗಿನ ಸಮಯಕ್ಕೆ ಜೀವಗಳ ಉತ್ಪತ್ತಿ ಹೇಗಾಗುತ್ತೆ ಎಂಬ ತಿಳುವಳಿಕೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ದೇವಾಲಯಗಳು ನಿರ್ಮಾಣ ಆದವು. ಈಗಿನ ಕಾಲದಲ್ಲಿ ಬಿಡಿ, ಇಂತಹ ಪೋಲಿ, ಕಾಮುಕತೆ ಇದನ್ನು ಹೇಳ್ಕೊಡೋದೇ ಬೇಕಾಗಿಲ್ಲ. ಅಷ್ಟರ ಮಟ್ಟಿಗೆ ಕಲಿಯುವುದಲ್ಲಿ ಮೀರಿ ನಿಂತಿದೆ. ಯಾರಿಗೂ ಬೇಕಾದ್ರೆ ಹೇಳ್ಕೊಡ್ಬೇಕಾಗಿಲ್ಲ. ಆದರೆ ಆ ಕಾಲಕ್ಕೆ ಗೊತ್ತೇ ಇರಲಿಲ್ಲ ಜೀವಗಳ ಉತ್ಪತ್ತಿ ಹೇಗಾಗುತ್ತೆ ಏನು ಎಂದು ಅಂತಂದು. ಆದರೆ ಈ ದೇವಸ್ಥಾನಕ್ಕೆ ನಾವು ಸಂಬಂಧಪಟ್ಟಂತೆ ಜೀವಗಳ ಉತ್ಪತ್ತಿಯ ಭೂಗರ್ಭ ಅಥವಾ ಜಗತ್ತಿನ ಜನನಿ ಅಂತ ನಾವೇನು ಜಗನ್ಮಾತೆಯನ್ನು ನಾವು ಕರಿತೇವೆ, ಇದು ಸೂಕ್ಷ್ಮ ಕೇಂದ್ರ ಮತ್ತು ಸೂಕ್ಷ್ಮ ಸ್ಥಿತಿ ಅಗಾಧವಾದಂಥ ಪ್ರಭಾವವನ್ನು ಹೊಂದಿರತಕ್ಕಂಥದ್ದು. ಅಂದರೆ ಯಾರೋ ಒಬ್ಬ ಮನುಷ್ಯ ನೋಡಿ, ಅವನೇನು ಕಡಿಮೆನಾ ಅಂತ ಕೋಟಿ ಕೋಟಿ ಜನಸಂಖ್ಯೆ, ಅಂತ ಕೋಟಿ ಕೋಟಿ ಜೀವರಾಶಿಗಳು. ಇದರ ಉತ್ಪತ್ತಿ ಅಂದರೆ ಸಾಮಾನ್ಯ ಆದಂಥ ಕಾರ್ಯಗಳಲ್ಲ. ಈ ಕ್ಷೇತ್ರ ಶಕ್ತಿಯುತವಾಗಿದ್ದು ಜೀವಗಳ ಕಲ್ಯಾಣಕ್ಕೋಸ್ಕರ ವಿಶೇಷವಾಗಿ ಇಲ್ಲಿ ತಂತ್ರ ಕಾರ್ಯಗಳು ಲೋಕ ಕಲ್ಯಾಣಕ್ಕಾಗಿ ಜರುಗತಕ್ಕಂಥ ಕಾರ್ಯಗಳಾಗಿತ್ತು. ಆದರೆ ಕಾಲಾನಂತರ ನೀವೇ ನೋಡ್ಬೋದು, ನಿಮಗೆ ಇತಿಹಾಸವನ್ನು ಓದಿದರೆ ನೀವು ತಿಳಿಬೋದು, ಇಲ್ಲಿರ್ತಕ್ಕಂತಹ ಆಧ್ಯಾತ್ಮಿಕ ಜೀವಗಳ ಸಂಪನ್ನತೆ, ಗುಣಸಂಪನ್ನತೆ, ರೂಪ ಸಂಪನ್ನತೆ, ಹಣ ಸಂಪನ್ನತೆ, ಐಶ್ವರ್ಯದ ಸಂಪನ್ನತೆ, ಪರಿಸರದ ಸಂಪನ್ನತೆ ಇತ್ಯಾದಿ ಇತ್ಯಾದಿ ಸಕಾರಾತ್ಮಕ ಸಂಪನ್ನತೆಗಳಿಗೆ ದೈವಿಕ ಆಚರಣೆಗಳನ್ನು ಹೊರತುಪಡಿಸಿ ಉಳಿದಂಥ ಜೀವಗಳು ಲಗ್ಗೆ ಇಟ್ಟಾಗ ದೇಶಕ್ಕೆ, ಆಗ ನಾವು ಅನ್ಯ ಹಿಂದೂ ಸನಾತನೀಯರಲ್ಲದವರು ಭೂಮಿ ಮೇಲೆ ಯಾರೂ ಇಲ್ಲ. ಯಾವ್ಯಾವುದೋ ಕಾರಣಕ್ಕೆ ಬದಲಾಗಿದ್ದಾರೆ. ದೇಶಕ್ಕೆ ಲಗ್ಗೆ ಇಟ್ಟಂತಹ ಸಂದರ್ಭದಲ್ಲಿ ಆಗ ಏನು, ಜಗತ್ತನ್ನು ಕಾಪಾಡುವ ಲೊಸಗ, ಜಗತ್ತನ್ನು ಕಾಪಾಡುವ ಕಾರಣಕ್ಕಾಗಿ ತಂತ್ರಕ್ರಿಯೆಗಳು ಆ ಸ್ಥಾನದಲ್ಲಿ ಏನು ಜರುಗ್ತಿದ್ದವು, ತಾಯಿಯ ಉಪಸ್ಥಿತಿ ಇತ್ತು, ಲೋಕ ಕಲ್ಯಾಣಕ್ಕಾಗಿ ಇತ್ತು. ಜೀವಗಳಿಗೆ ಕ್ಷೇತ್ರ ಇದ್ದು, ಮನುಷ್ಯ ಜೀವಕ್ಕೆ ಒಂದು ಕ್ಷೇತ್ರ, ಪ್ರಾಣಿಗಳಿಗೆ ಒಂದು ಕ್ಷೇತ್ರ, ಪಕ್ಷಿಗಳಿಗೆ ಒಂದು ಕ್ಷೇತ್ರ, ಆತ್ಮಗಳಿಗೆ ಒಂದು ಕ್ಷೇತ್ರ. ಇವ್ರನ್ನೆಲ್ಲ ಭಿನ್ನ ಭಿನ್ನವಾಗಿಟ್ಟು ಅವರವರಿಗೆ ಜೀವನಕ್ಕೆ ಅಡ್ಡಿಯಾಗದಂತೆ, ಬಾಧೆಯಾಗದಂತೆ, ಪರಸ್ಪರ ಘರ್ಷಣೆಗಳಾಗದಂತೆ ತಂತ್ರದ ಕಾರಣದಿಂದ ಬಂಧನವನ್ನು ಮಾಡಲು, ತಂತ್ರಕಾರಣಗಳಿಂದ ದೂರವಿರಿಸಿ ಜೀವಗಳಿಗೆ ಬಾಧೆಯಾಗದಂತೆ ರಕ್ಷಿಸಲು ಅಥರ್ವಣ ವೇದದಲ್ಲಿ ಉಲ್ಲೇಖವನ್ನು ಮಾಡಿ ಆ ಒಂದು ಜ್ಞಾನ ಶಕ್ತಿಯಲ್ಲಿ ಸ್ಥಾನವನ್ನು ಇಟ್ಟು ಆ ತಂತ್ರಕ್ರಿಯೆಯ ಮೂಲಕ ಲೋಕ ಕಲ್ಯಾಣಕ್ಕಾಗಿ ಹಿಂದೆ ನಮ್ಮ ಪೂರ್ವಜರು ಕಾರ್ಯವನ್ನು ಮಾಡ್ತಾಯಿದ್ರು, ತಂತ್ರ ಮಾಡ್ತಾಯಿದ್ರು. ಕಾಲಾನಂತರದಲ್ಲಿ ದೇಶಕ್ಕೆ ಲಗ್ಗೆ ಇಟ್ಟ ನಂತರ ಅನ್ಯ ಜೀವಗಳು ನಿಧಾನವಾಗಿ ಆ ವಿಧಾನವನ್ನು ತಿಳಿದು ದೇಶದಲ್ಲಿನ ಜೀವಗಳನ್ನು ನಷ್ಟಗೊಳಿಸಲು ಆ ತಂತ್ರ ವಿಧಾನವನ್ನು ದುರುಪಯೋಗವನ್ನು ಪಡಿಸಿಕೊಂಡು ಈಗಿನ ವಾತಾವರಣಕ್ಕೆ ಏನಾಗಿದೆ, ಅಲ್ಲಿ ಸುಳ್ಳು, ಮೋಸ, ವಂಚನೆಯನ್ನು ಮಾಡ್ತಕ್ಕಂಥವ್ರಿದ್ದಾರೆ. ದೇಶವನ್ನೇ ಲೂಟಿ ಮಾಡಿರ್ತಕ್ಕಂಥದ್ದು ಹೌದು. ನೀವು ಇತಿಹಾಸವನ್ನು ನೋಡಿದ್ರೆ ತಿಳಿಯುತ್ತೆ. ಈಗಲೂ ಕೂಡ ಸಂವಿಧಾನ ಇದೆ, ಅಲ್ಲಿ ಯಾವುದು ನಮ್ಮ ಪೂರ್ವಜರ ಆಚರಣೆ ಇಲ್ಲ, ಉಲ್ಲೇಖ ಇಲ್ಲ, ಧರ್ಮ ಇಲ್ಲ, ಧರ್ಮಕ್ಕೆ ಸಂಬಂಧಪಟ್ಟಂಥ ಶಾಸ್ತ್ರಗಳಿಲ್ಲ, ನಮ್ಮ ಪೂರ್ವಜರು ಆಚರಣೆ ಮಾಡಿರ್ತಕ್ಕಂಥ ಜೀವರಾಶಿಗಳಿಗೆ ಯಾವುದೇ ಅನುಕೂಲ ಇಲ್ಲ. ಗ್ರಸಿತರಾಗಿ ಬಾಧೆಗೊಳಗಾಗಿ ಅಲ್ಲಿ ಇಲ್ಲಿ ಅಲೆದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದ್ದೆ. ಹಾಗೆಯೇ ದೇವಾಲಯದಲ್ಲೂ ಕೂಡ ಅನ್ಯರ ದಾಳಿಯಿಂದ ವಾತಾವರಣ ಅಲ್ಲಿ ಕಲುಷಿತ ಆಗಿದೆ. ಅಂದರೆ ದೇವರಿಗೆ ಶಕ್ತಿ ಇಲ್ವಾ? ಮನುಷ್ಯರ ಮೇಲೆ ಎಲ್ಲ ದೇವರಿಗೆ ಮಕ್ಕಳೇ, ಒಳ್ಳೆಯವರು ಕೆಟ್ಟವರು ಎಂದೆಲ್ಲ ನಾಳೆ ಒಳ್ಳೇದಾಗ್ತಾರೆ ಅಂತ ಹೇಳ್ಬಿಟ್ಟು ತಾಳ್ಮೆಯಿಂದ ನೋಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ದೂಷಿತ ಸ್ಥಿತಿ ಎಂಬತಕ್ಕಂಥದ್ದಿದೆ. ಹಾಗಾಗಿ ಪೂರ್ವದಲ್ಲಿ ಏನು ಮಾಡ್ತಿದ್ರು, ತಾಯಿಯ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು, ದೀಪಗಳ ಮೂಲಕ ತಾಯಿಯನ್ನು
ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಆಹ್ವಾನಿಸ್ತಕ್ಕಂಥದ್ದು, ವಿಶೇಷವಾಗಿ ತಾಯಿಯ ಆಶೀರ್ವಾದವನ್ನು ಪಡಿತಕ್ಕಂಥದ್ದು, ತಾಯಿಯಿಂದ ವಾಗ್ದಾನವನ್ನು ಪಡಿತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಹಗಲು ಇರುಳು ಯಾವುದೇ ಸಂದರ್ಭದಲ್ಲಾಗಲಿ ನಮ್ಮನ್ನು ನೀನು ರಕ್ಷಣೆ ಮಾಡು, ನಮಗೆ ಒಳಿತು ಮಾಡು ಅಂತ ಕೇಳ್ತಕ್ಕಂಥದ್ದು. ಇಂಥ ಕಾರ್ಯಾದಗಳಿಗೆ ಉತ್ಸವಗಳು ಜರುಗುತ್ತಿದ್ದವು. ಅದು ಈಗೂ ಕೂಡ ಮುಂದುವರೆದು ಬಂದಿದೆ. ಆಗಿನ ಶುದ್ಧತೆ, ಆಗಿನಷ್ಟು ಶಕ್ತಿ, ಪ್ರಖರತೆ ಇಲ್ಲ. ಯಾಕೆಂದರೆ ಬೇರೆ ಬೇರೆ ಎಲ್ಲ ಜನಗಳು ದೂಷಿತ ಸ್ಥಿತಿಯಲ್ಲಿ ಸೇರ್ಪಡೆಗೊಂಡು ಬಿಟ್ಟಿದ್ದಾರೆ. ಸುಳ್ಳು, ಮೋಸ, ತಂತ್ರ, ಮಂತ್ರ, ವಾಮಾಚಾರ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಅಲ್ಲಿ ದೂಷಿತ ಸ್ಥಿತಿ. ಉತ್ಸವ, ಮೇಳ ಅದನ್ನು ನೋಡಿದ್ರೆ ತಾಯಿಯ ಉಪಸ್ಥಿತಿ, ಅನುಗ್ರಹ ಎಂಬತಕ್ಕಂಥದ್ದಿದೆ. ಅದ್ರ ಜೊತೆಗೆ ವಾಯು, ಶುದ್ಧವಾದ ವಾಯು ಬೀಸ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯ ಹುಟ್ಟಿದ ಮೇಲೆ ಬೆಂಕಿ ಕೂಡ ಆಗ್ತಾನೆ, ಹೊಗೆ ಕೂಡ ಸೇರ್ಕೊಬಿಟ್ಟಿರುತ್ತೆ. ಈಗ ನೀವು ಗಮನಿಸಿ, ವಾಯು ಅಶುದ್ಧವೇ ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ರೆ ನೀವೇನು ಉತ್ತರ ಕೊಡ್ತೀರಾ? ವಾಯು ಅಶುದ್ಧವಾಗಿದೆ, ಹೊಗೆ ತುಂಬಿರೋದು ಗೊತ್ತಿಲ್ಲ, ಹೊಗೆ ತುಂಬಿಸ್ತವ್ರು ಯಾರು ಅನ್ನೋದು ಗೊತ್ತಿಲ್ಲ, ಶುದ್ಧವಾಗಿರ್ತಕ್ಕಂಥ ವಾಯು ಹೇಗೆ ಶುದ್ಧ ಆಯಿತು ಅಂತ ಗೊತ್ತಿಲ್ಲ, ಅದರ ವಿವರಣೆ ಏನು ಕೊಡೋದಿಲ್ಲ, ಗೊತ್ತಿದ್ರೂ ಕೊಡೋದಿಲ್ಲ. ವಾಯು ಶುದ್ಧವಾಗಿಲ್ಲ, ವಾಯು ಅಶುದ್ಧವಾಗಿ ಇದೇ ಮಾತುಗಳು. ಹಾಗೆ ಈ ಪರಿಸರದ ಸ್ಥಿತಿ ಆಗಿರ್ತದೆ. ಮೇಳಕ್ಕೆ ತಾಯಿಯ ಅನುಗ್ರಹ, ಕೃಪೆಯನ್ನು ಪಡಿತಕ್ಕಂಥ ವಿಧಾನ ಇದೆ. ಪ್ರಸಾದದಲ್ಲಿ ಗಮನಿಸಿ, ಪೂರ್ವದಲ್ಲಿ ಕೊಡ್ತಕ್ಕಂಥದ್ದು ಮತ್ತು ಈಗ ಕೊಡ್ತಕ್ಕಂಥದ್ದು ಶಕ್ತಿಯುತವಾದದ್ದೇ. ಆದರೆ ಅದು ಎಲ್ಲರಿಗೂ ಕೂಡ ಲಭ್ಯ ಆಗೋದಿಲ್ಲ. ನಾವು ಇಷ್ಟು ಜನ ಮನುಷ್ಯರು ಒಂದೇ ರೀತಿಯಾದಂತಹ ಮೂಗು, ಬಾಯಿ, ಕಣ್ಣು ಇದ್ದರೂ ಕೂಡ ಆಕಾರಗಳು ಬೇರೆ ಬೇರೆ, ಎಷ್ಟು ಕೋಟಿ. ಅಂತಹ ದೈವ ರಚನೆಯಲ್ಲಿ ನಮ್ಮಲ್ಲೂ ಕೂಡ ವಿಧಾನಗಳಿದ್ದ, ಮನುಷ್ಯರಲ್ಲೂ ಕೂಡ ವಿಧಾನಗಳಿದ್ದೆ. ಒಬ್ಬರಿಗೆ ಖಾರ ತಿನ್ನೋದಿಷ್ಟ ಆದರೆ ಇನ್ನೊಬ್ಬರಿಗೆ ಉಪ್ಪು ತಿನ್ನೋದಿಷ್ಟ, ಅದರಂತೆ ದೇಹ ರಚನೆ, ಇನ್ನೊಬ್ರಿಗೆ ಸಿಹಿ ತಿನ್ನೋದಿಷ್ಟ. ಇದೇ ರೀತಿಯಾಗಿ ವಿಂಗಡಣೆ ಕೂಡ ಇದೆ. ಹಾಗಾಗಿ ಬಿಸಿಲು ಬಂದರೆ ಕೆಲವರಿಗೆ ಸೆಕೆ ಆಗುತ್ತೆ, ಇನ್ನು ಕೆಲವರಿಗೆ ಸೆಕೆನೇ ಆಗೋದಿಲ್ಲ. ಮಳೆ ಬಂದರೆ ಕೆಲವರಿಗೆ ಚಳಿ ಆಗುತ್ತೆ, ಇನ್ನು ಕೆಲವರಿಗೆ ಮಳೆ ಚಳಿನೇ ಆಗೋದಿಲ್ಲ. ಅಂದರೆ ಮನುಷ್ಯ ದೇಹದಲ್ಲಿ ವೈಪರೀತ್ಯ ವಾತಾವರಣಗಳಿದ್ದಾವೆ. ಯಥಾ ಪ್ರಕಾರವಾದಂಥ ಬಿಸಿಲು ಬಿದ್ದಂಥ ಪಕ್ಷದಲ್ಲಿ ಕೆಲವರಿಗೆ ಸೆಕೆ, ಕೆಲವರಿಗೆ ಸೆಕೆ ಆಗೋದಿಲ್ಲ. ಯಥಾ ಪ್ರಕಾರವಾಗಿ ಮಳೆ ಬಿದ್ದಂಥ ಪಕ್ಷದಲ್ಲಿ ಕೆಲವರಿಗೆ ಶೀತ ಆಗೋದಿಲ್ಲ, ಮಳೆ ಅಂದರೆ ತುಂಬ ಚೆಂದ ಇರುತ್ತೆ, ಇನ್ನು ಕೆಲವರಿಗೆ ಮಳೆನೇ ಆಗೋದಿಲ್ಲ. ಅದೇ ರೀತಿಯಾಗಿ ದೇವಾಲಯದಲ್ಲೂ ಕೂಡ ಯಾರು ದೈವ ಕೃಪೆಗೆ ಪಾತ್ರರಾಗಿರ್ತಾರೆ ಅವರಿಗೆ ನಿಜವಾದಂತಹ ಪ್ರಸಾದ ಲಭ್ಯವಾಗುತ್ತೆ. ಅದರ ಅರ್ಥ ಏನು? ತಾಯಿಯ 24/7 ಆಶೀರ್ವಾದ ಲಭ್ಯ ಇದೆ ಅಂತ ಅರ್ಥ. ಅದನ್ನು ತೆಗೆದುಕೊಂಡು ಮನೆಗೆ ಪೂಜೆ ಮಾಡೋದಾಗಲಿ ಅಥವಾ ದೇವಸ್ಥಾನಗಳಿಗೆ ಇಡೋದಾಗಲಿ, ದೇವಸ್ಥಾನಕ್ಕೆ ಇಟ್ಟಂಥ ಪಕ್ಷದಲ್ಲಿ ಗ್ರಾಮಕ್ಕೆ ಕಲ್ಯಾಣ, ಮನೆಗೆ ಇಟ್ಟಂಥ ಪಕ್ಷದಲ್ಲಿ ಮನೆಗೆ ಕಲ್ಯಾಣ, ಅಥವಾ ಇನ್ನೊಂದು ಉಚ್ಚ ಶ್ರೇಣಿಯ ಕ್ಷೇತ್ರದಲ್ಲಿ ಇಟ್ಟಂಥ ಪಕ್ಷದಲ್ಲಿ ಅಂತಹ ಎಲ್ಲ ಕ್ಷೇತ್ರಕ್ಕೂ ಕಲ್ಯಾಣ, ಅನುಕೂಲ, ರಕ್ಷಣೆ ಎಂಬತಕ್ಕಂಥದ್ದು ಲಭ್ಯವಾಗುತ್ತೆ. ಪ್ರಸಾದ ಅಂದರೆ ಕೇವಲ ಅಲ್ಲಿ ನೀಡ್ತಕ್ಕಂಥ ಕಾರ್ಯಾವಳಿಗಳ ಮೂಲಕ ನೀಡ್ತಕ್ಕಂಥದ್ದಲ್ಲ, ಅದು ತಾಯಿಯ ಕೃಪೆ, ಅದು ದೈವ ಆಶೀರ್ವಾದ. ಅದನ್ನು ಈಗ ಕೆಲವರು ಅಂಥ ಸಂದರ್ಭಗಳನ್ನು ಬಳಸ್ಕೊಂಡು ಮಾರಾಟ ಮಾಡ್ತಾರೆ. ಅದು ನಕಲಿ ಪ್ರಸಾದ ಆಗಿರುತ್ತೆ, ಇಂಥದ್ದೆಲ್ಲ ಇರುತ್ತೆ. ಅದನ್ನು ತಂದುಬಿಟ್ಟು ನೀವು ಮೋಸ ಹೋಗ್ತಕ್ಕಂಥದ್ದು, ಅದರಿಂದ ಏನೂ ಪ್ರಯೋಜನ ಆಗದೆ ಇದ್ದಾಗ ಅಲ್ಲೆಲ್ಲ ಏನಿಲ್ಲ, ದೇವರೆಲ್ಲ ಇಲ್ಲ, ಅದೆಲ್ಲ ಇಲ್ಲೆಲ್ಲ ಏನಿಲ್ಲ, ಸುಮ್ಮನೆ ಇವೆಲ್ಲ ಹೇಳೋದು, ನಾನು ಹೋಗಿದ್ದು, ನಾನು ಅಲ್ಲಿ ತಂದು ನಾನು ಮಾಡಿದೆ, ಅಲ್ಲಿ ಕೊಟ್ಟು ನಾನು ದುಡ್ಡು ಕೊಟ್ಟು ಮಾರೆಯ ಅಂತಾರೆ. ನಾನು ದುಡ್ಡು ಕೊಡ್ತೇನೆ, ನನಗೇನು ಪ್ರಯೋಜನ ಆಗಲಿ, ಅಲ್ಲಿ ನಡೆದರೆ ಮೋಸ. ನಿಮಗೆ ಗೊತ್ತಿರ್ಬೋದು, ಸಂವಿಧಾನದಲ್ಲೇ ಸನಾತನ ಧರ್ಮೀಯರು ಮೊದಲು ಹೇಗೆ ಆಚರಣೆಯನ್ನು ಮಾಡ್ತಿದ್ರು ಆಚರಣೆಯನ್ನು ಮಾಡ್ಕೊಂಡು ಹೋಗಲಿಕ್ಕೆ ಸಂಪೂರ್ಣ ಹಕ್ಕಿದೆ ಎಂಬತಕ್ಕಂಥ ಉಲ್ಲೇಖ ಸಂವಿಧಾನದಲ್ಲಿ ಇಲ್ಲ. ದೈವಿಕ ಆಚರಣೆಗಳಿಗೆ ಯಾವುದೇ ರೀತಿಯಾದಂತಹ ಮುಖ್ಯ ಪ್ರಾಧಾನ್ಯತೆಗಳಿಲ್ಲ. ಎಲ್ಲ ಧರ್ಮವನ್ನು ಆಚರಣೆ ಮಾಡ್ಬೋದು, ಧರ್ಮದ ಹಕ್ಕಿದೆ ಅಂತ ಇದೆ ಅಷ್ಟೇ, ರಿಲಿಜಿಯನ್ ರೈಟ್ಸ್. ಆದರೆ ನಮ್ಮ ಪೂರ್ವಜರು ಕಷ್ಟಪಟ್ಟು ಅವರು ಬೆವರು ರಕ್ತ ಎಲ್ಲ ಸುರಿಸಿ ಕಷ್ಟಪಟ್ಟು ಮಾಡಿರ್ತಕ್ಕಂತಹ ದೇಶ, ಜಾಗ, ಅವರ ಹಗಲು ಹಿರುಳು ಶ್ರಮದ ಮೂಲಕ ಪೋಷಣೆಯನ್ನು ಮಾಡಿರ್ತಕ್ಕಂಥ ದೇಶ, ಸಂರಕ್ಷಣೆಯನ್ನು ಮಾಡಿರ್ತಕ್ಕಂಥ ದೇಶ, ದೇವಾಲಯಗಳು, ಆಚರಣೆ, ಪೂಜೆ, ಜಪ, ಹೋಮ, ಯಜ್ಞ, ಹವನಗಳನ್ನು ಏನು ಮಾಡಿದ್ರು ಅದಕ್ಕೆ ಮೊದಲ ಪ್ರಾಧಾನ್ಯತೆಯನ್ನು ನೀಡಬೇಕಾಗಿತ್ತು. ನಮ್ಮ ದೇಶ, ನಮ್ಮ ಹಿಂದೂಸ್ತಾನ, ಹಿಂದೂ ಸನಾತನೀಯರ ಸ್ಥಾನ, ಅದಕ್ಕೆ ಪ್ರಥಮ ಸ್ಥಾನ ನೀಡಬೇಕಾಗಿತ್ತು. ಆದರೆ ಆ ರೀತಿಯಾಗಿಲ್ಲ. ಅದರಿಂದಾಗಿ ಅನ್ಯರು ಕೂಡ ದೇವಾಲಯಕ್ಕೆ ಬರೋದು, ಅನ್ಯರು ಕೂಡ ದೇವಾಲಯದಲ್ಲಿ ಆಚರಣೆಯಲ್ಲಿ ಭಾಗವಹಿಸೋದು ಅವರಿಗೆ ಅನುಕೂಲ ಆಗಲ್ವೋ, ಚೆನ್ನಾಗಿರೋನಾರು ಹಾಳು ಮಾಡಬೇಕು ಅನ್ನೋ ಮನಸ್ಥಿತಿ ಇರ್ತಕ್ಕಂಥ ಬಂದರೆ ಆಗ ಪ್ರಸಾದಗಳಲ್ಲಿ ವೈಪರೀತ್ಯ. ಅವ್ರು ಮಾಡ್ಕೊಂಡು ಬಂದು ಅಂತ ಇಟ್ಕೊಳ್ಳಿ, ಏನೋ ಅಲ್ಲಿ ಪ್ರಸಾದದ್ದೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಒಂದು ಅಸಲಿ ತೊಗೊಂಡ್ರು
ಯಾರೋ ದೈವಭಕ್ತರ ಮೂಲಕ ಅವರನ್ನು ಪುಸ್ಲಾಯಿಸಿ ಹೇಗೆ ತೊಗೊಂಡು ನೋಡಿಕೊಂಡ್ರು, ಆಮೇಲೆ ಮತ್ತೆ ನಕಲಿ ಮಾಡ್ಕೊಂಡು ಬಂದರು. ಅದು ನಿಮಗೆ ಮಾರಾಟ ಮಾಡಿದ್ರು ಅಂತ ಇಟ್ಕೊಳ್ಳಿ, ಹೇಗೆ ಪ್ರಯೋಜನ ಆಗುತ್ತೆ ಗಮನಿಸಿ. ಭೂಮಿ ಎಂಬತಕ್ಕಂಥದ್ದು ದುಷ್ಟರಿಂದ ಕೂಡಿದೆಯೋ ಶಿಷ್ಟರಿಂದ ಕೂಡಿದೆಯೋ ಯಾರಿಂದನೇ ಕೂಡಿದ್ರೂ ಕೂಡ ಅದು ದೈವ ಕ್ಷೇತ್ರ, ಭೂಮಾತೆ. ವಸು ಅಂತ ನಾವೇನು ಕರಿತೀವಿ, ವಾಸುದೇವ ಅಂದ್ರೂ ಕೂಡ ಈ ಭೂಮಿಯ ಒಡೆಯ. ವಸು ಅಂದರೆ ಯಾರು? ಜಗನ್ಮಾತೆ ತಾಯಿ, ಅವಳು ಭೂಮಿ ತಾಯಿ. ನಾರಾಯಣ ದ್ವಿಗುಣ ಸ್ವರೂಪ, ನಾರಾಯಣ ನನ್ನಲ್ಲಿ ಭೇದ ಇಲ್ಲ ಅಂತ ಹೇಳುತ್ತೆ. ಹೆಣ್ಣು ನಾನು ಗಂಡು ನಾನೇ ಅಂತ ಹೇಳುತ್ತೆ. ಇನ್ನೊಂದು ಸಂದರ್ಭದಲ್ಲಿ ಭಗವದ್ಗೀತೆಯಲ್ಲಿ ನಾನು ಹೆಣ್ಣು ಅಲ್ಲ ಗಂಡು ಅಲ್ಲ ನಪುಂಸಕನೂ ಅಲ್ಲ ಅಂತ ಹೇಳುತ್ತೆ. ಹಾಗಾಗಿ ಆತ್ಮ ಅಮರ, ಆತ್ಮಕ್ಕೆ ಯಾವುದೇ ರೀತಿಯಾದಂಥ ರೂಪ ಗುಣಗಳಿಲ್ಲ, ಸ್ತ್ರೀ ಪುರುಷ ಆದಿ ಇತ್ಯಾದಿಗಳಿಲ್ಲ, ಸದಾ ಅನಂತ. ಹಾಗಾಗಿ ಭೂಮಿ ಮೇಲೆ ಇರ್ತಕ್ಕಂತಹ ಪ್ರತಿಯೊಂದು ಕೂಡ ಏನು ಗೋಚರ ಇರಲಿ ಗೋಚರ ಇಲ್ಲದೆ ಇರಲಿ, ನಮ್ಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಎಲ್ಲವೂ ಕೂಡ ದೈವ ಸ್ವರೂಪ. ಒಳ್ಳೆಯವರು ಕೆಟ್ಟವರಾಗ್ತಾರೆ, ಕೆಟ್ಟವರು ಒಳ್ಳೆಯವರಾಗ್ತಾರೆ, ಯಾವುದು ಶಾಶ್ವತ ಅಲ್ಲ. ಹಾಗಾಗಿ ದೈವ ಕೃಪೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಯಾರಿಗೆ ಸಂಪೂರ್ಣವಾದಂತಹ ದೈವದ ಮೇಲೆ ನಂಬಿಕೆ ಇರುತ್ತೆ, ಅವರು ಕಲ್ಲಲ್ಲೂ ಕೂಡ ಶಿಲೆಯ ರೂಪದಲ್ಲಿ ಭಗವಂತನನ್ನು ಕಾಣಬಹುದು, ಭಗವಂತ ಕಾಣಿಸ್ತಾನೆ. ಏಕೆಂದರೆ ಕಲ್ಲು ಮನುಷ್ಯರು ರಚನೆ ಮಾಡಿರೋದಲ್ಲ, ಭಗವಂತನ ನಿರ್ಮಾಣ. ವಿಜ್ಞಾನ ಎಂಬತಕ್ಕಂಥವರು ಅವರ ಕೈಯಿಂದ ಒಂದು ಕಲ್ಲಾಗಲಿ, ಒಂದು ಮರಳಾಗಲಿ, ಒಂದು ಮಣ್ಣಾಗಲಿ ರಚನೆಯನ್ನು ಮಾಡ್ತಕ್ಕಂತಹ ಶಕ್ತಿ ಇಲ್ಲ, ಅಷ್ಟೊಂದು ಅಶಕ್ತರು. ಅವರ ಹುಟ್ಟು ಮತ್ತು ಜೀವನವೇ ಅವರ ಕೈಯಲ್ಲಿರೋದಿಲ್ಲ, ಆದರೂ ಕೂಡ ನಾನೇ ಎಲ್ಲ ಅಂತಾರೆ. ಪ್ರತಿಯೊಂದು ನಿರ್ಮಾಣ ಆಗಿರತಕ್ಕಂಥದ್ದು ಭಗವಂತನಿಂದ. ಅದರಿಂದಾಗಿ ನೀವು ಭಕ್ತಿಯನ್ನು ಸಂಪೂರ್ಣವಾಗಿ ನಂಬಿಕೆಯನ್ನು ಇಟ್ಟು ಆ ತಾಯಿಯ ಸ್ಥಾನಕ್ಕೆ ತೆರಳಿದರೆ, ಗಮನಿಸಿ, ಈ ಶುದ್ಧ ಶಕ್ತಿಯ ಜೊತೆಗೆ ತಂತ್ರ ಮಂತ್ರ ವಾಮಾಚಾರ ಆ ಜಾಗವನ್ನು ಶುದ್ಧಗೊಳಿಸ್ತಕ್ಕಂಥದ್ದು, ಅನ್ಯ ದೇವಾಲಯಗಳನ್ನು ಶುದ್ಧಗೊಳಿಸ್ತಕ್ಕಂಥ ಕಾರ್ಯವಳಿಗಳೆಲ್ಲವೂ ನಿರಂತರ ಆಗಲೂ ನಡೀತಾ ಇದೆ, ಈಗಲೂ ನಡೀತಾ ಇದೆ. ಬೇರೆ ಯಾರಿಂದ? ಮನುಷ್ಯರಿಂದಾನೇ. ಅದರಿಂದಾಗಿ ನೀವು ಯಾವ ಕ್ಷೇತ್ರದಲ್ಲಿ ಯಾವಾಗ ಹೋಗಿರ್ತೀರಂಥ ಸಂದರ್ಭದಲ್ಲಿ ಯಾವಾಗ ಶಕ್ತಿ ಜಾಗೃತಿ ಇರ್ತವೆ, ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಶಕ್ತಿ ಜೊತೆಗೆ ದುಷ್ಟಶಕ್ತಿಗಳು ಕೂಡ ಇರ್ತಾವೆ. ನಿಮ್ಗೆ ಏನಾಗುತ್ತೆ ಎಂತಾಗುತ್ತೆ ಅದಕ್ಕೆ ಮುಂಚಿತವಾಗಿ ನಿಮ್ಮ ಮನೆದೈವದ ಬಲ ಬೇಕು. ನೀವು ಆರಾಧಿಸ್ತಕ್ಕಂಥ ಗುರುಗಳಿದ್ರೆ ಗುರುಗಳ ಬಲ ಬೇಕು. ಆಗ ಮಾತ್ರ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಕಲ್ಯಾಣ ಸಾಧ್ಯ, ಅನುಕೂಲ ಸಾಧ್ಯ, ಆಶೀರ್ವಾದ ಸಾಧ್ಯ, ರಕ್ಷಣೆ ಸಾಧ್ಯ, ನಿಮ್ಮ ಸಮಸ್ಯೆಗಳು ಪರಿಹಾರ ಸಾಧ್ಯ. ಮನೆದೈವದ ಬಲ ಇಲ್ಲ, ಗುರುಗಳ ಬಲ ಇಲ್ಲ, ಯಾರೋ ಒಬ್ರು ಹೇಳಿದ್ರೆ ನಾವು ಹೋಗ್ತೀವಿ ಅಂತಂದರೆ ತಂತ್ರಮಂತ್ರ ಬಾಧೆಗಳ ಸಮಸ್ಯೆಗೆ ಒಳಪಡಿಸ್ತಾರೆ. ಅದರಿಂದಾಗಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನಿಡಿ, ತಾಯಿ ಮೇಲೆ ನಂಬಿಕೆಯನ್ನಿಡಿ. ತಾಯಿಯಲ್ಲೊಂದೇ ಜಾಗದಲ್ಲಲ್ಲ, ನೀವು ಮನಸ್ಸನ್ನು ಮಂದಿರವನ್ನಾಗಿ ಮಾಡಿ ತಾಯಿಯನ್ನು ಸ್ಮರಿಸಿದರೆ ಅದು ಕಾಮಾಖ್ಯ ಮಂದಿರವೇ. ಮನಸ್ಸನ್ನು ದೇಗುಲವನ್ನಾಗಿ ಮಾಡಿದರೆ, ದೇಹವನ್ನು ದೇಗುಲವನ್ನಾಗಿ ಮಾಡಿದರೆ, ಸ್ಮರಿಸಿದರೆ ಎಲ್ಲ ತೀರ್ಥವೂ ನಿಮ್ಮ ಮನಸ್ಸಿನ ಕ್ಷೇತ್ರದಲ್ಲಿ ಲಭ್ಯ. ಹಾಗಾಗಿ ಯಾವುದೇ ಭಕ್ತರು ಈಗೀಗಾಗಿದೆ ನಾವು ಹೋಗೋದು ಬೇಡ, ಏನು ಮಾಡೋದು ದೇವರನ್ನು ಪಡೆಯೋದಕ್ಕಿಂತ ವ್ಯಥೆ ಪಡೋದು ಬೇಡ. ನಿಮ್ಮ ಆಚರಣೆ, ಮಾತು, ಮಾರ್ಗ, ಕಾರ್ಯಗಳಲ್ಲಿ ಶುದ್ಧತೆಯನ್ನು ತನ್ನಿ. ಅಂಥ ಸಂದರ್ಭಗಳಲ್ಲಿ ಅಂಥ ಜಾಗಗಳಿಗೆ ಹೋಗಬೇಕಂದ್ರೆ ಅಲ್ಲಿ ಯಾವ್ಯಾವ ರೀತಿಯಾದಂಥ ಎನರ್ಜಿಗಳಿದೆ ಅನ್ನೋದನ್ನು ಕೂಡ ನೀವು ಗಮನಿಸಿ. ಸಕಾರಾತ್ಮಕತೆಯ ಜೊತೆಗೆ ನಕಾರಾತ್ಮಕತೆ ಕೂಡ ಇರುತ್ತೆ. ನಾವೆಲ್ಲ ಮನುಷ್ಯ ಮಧ್ಯೆನೇ ಬದುಕ್ತಾ ಇದ್ದೀವಿ, ಆದರೂ ಕೂಡ ಬದುಕ್ತಾ ಇರ್ತೇವೆ. ಸಕಾರಾತ್ಮಕವಾಗಿ ಬದುಕಬೇಕಂದ್ರೆ ನಮ್ಮ ಕುಟುಂಬ ವರ್ಗ, ನಮ್ಮ ಪಿತೃಗಳು, ನಮ್ಮ ಮನೆದೈವ ಕುಲದೈವದ ರಕ್ಷಣೆ ಬೇಕೇ ಬೇಕು. ಹಾಗೆ ಆ ಕ್ಷೇತ್ರಕ್ಕೆ ಹೋಗೋದಾದ್ರೂ ಕೂಡ ಅಷ್ಟೇ, ಅಲ್ಲಿ ಒಳಿತಿನ ಜೊತೆಗೆ ಈ ತಂತ್ರ ಮಂತ್ರ ಬಾಧೆಗಳನ್ನು ಉಂಟು ಮಾಡಿರ್ತಕ್ಕಂಥವ್ರು, ದಾಳಿ ಮಾಡಿರ್ತಕ್ಕಂಥವ್ರು, ಅಲ್ಲಿ ಒಂದು ರೀತಿಯಾಗಿ ವಾತಾವರಣವನ್ನು ಹಾನಿಕಾರಕ ಸ್ಥಿತಿಗೆ ತಗೊಂಡೋಗಿರ್ತಕ್ಕಂಥವ್ರು ಕೂಡ ಇದ್ದಾರೆ. ಅದರಿಂದಾಗಿ ದೈವ ಬಲದಿಂದ ನೀವು ಹೋಗಿ ಬಂದರೆ ಏನು ಅಡ್ಡಿಲ್ಲ, ಇನ್ನೂ ಕೂಡ ಹೆಚ್ಚಿನ ಪರಿಣಾಮ ಶುಭಕರ. ಆದರೆ ಯಾವುದೇ ಸುರಕ್ಷತೆ ಇಲ್ಲ, ಯಾರ್ದೋ ಮಾತು ಕೇಳಿಕೊಂಡು ಬಾಧೆಗೊಳಗಾಗಿ ಮನೆಯಲ್ಲಿ ಪೂಜೆ ಕೈಕರ್ಯಗಳಿಲ್ಲ, ದೈವದ ಬಲ ಇಲ್ಲ, ಗುರುವಿನ ಬಲ ಇಲ್ಲ ಅಂದಾಗ ನೀವು ಹೋದರೆ ಹಾನಿಕಾರಕ ಶಕ್ತಿಗಳು ನಿಮ್ಮನ್ನು ಆವರಿಸಿಕೊಳ್ತಕ್ಕಂಥದ್ದಿರುತ್ತೆ. ಉತ್ಸವಗಳಲ್ಲಿ ಮತ್ತು ಪ್ರಸಾದದಲ್ಲಿ
ಯಾವುದೇ ರೀತಿಯಾದಂಥ ವೈಪರೀತ್ಯ ಇರೋದಿಲ್ಲ. ಆದರೆ ಈಗ ಪರಿಸರದ ಸ್ಥಿತಿ, ವಾತಾವರಣ ಇದೆಲ್ಲ ಕೂಡ ಬದಲಾಗಿದೆ. ಅದರಿಂದ ಎಚ್ಚೆತ್ತು ನಡಿಬೇಕು. ಖಂಡಿತ ದೇವಾಲಯದ ಆ ಒಂದು ಸ್ಥಾನದಲ್ಲಿ ತಾಯಿಯ ಅನುಗ್ರಹ, ಕೃಪೆ ಎಂಬತಕ್ಕಂಥದ್ದಿದೆ. ಆದರೆ ಎಲ್ಲ ಜಾಗಗಳಿಗಿಂತ ಅಲ್ಲಿ ಸೂಕ್ಷ್ಮ ಶಕ್ತಿಗಳೇ ಜಾಸ್ತಿ. ಅದರಿಂದ ಮೈಯೆಲ್ಲ ಕಣ್ಣಾಗಿ ಭಕ್ತರು ಕೂಡ ಹೋಗ್ತಕ್ಕಂಥದ್ದು ಅಷ್ಟೇ, ನಿಷ್ಠೆಯಿಂದ ಇರ್ತಕ್ಕಂಥದ್ದು, ಶುದ್ಧಾಚರಣೆಯನ್ನು ಇರ್ತಕ್ಕಂಥದ್ದು, ಮಡಿ ಮೈಲಿಗೆ ಇದೆಲ್ಲ ಕೂಡ ಗಮನಿಸ್ತಕ್ಕಂಥದ್ದು ತುಂಬ ಅಗತ್ಯ. ಆ ಕ್ಷೇತ್ರ ತುಂಬ ಸೂಕ್ಷ್ಮ ಕ್ಷೇತ್ರ. ಒಲಿದರೆ ನಾರಿ ಮುನಿದರೆ ಮಾರಿ ಅನ್ನುವ ಸ್ಥಿತಿಯಾಗಿರುತ್ತೆ. ತಾಯಿ ಒಲಿದರೆ ಸರ್ವೂ ಕೂಡ ಶುಭಕರವು, ಅಥವಾ ಯಾರಾದರೂ ಬಾಧೆಗೊಳಗಾಗಿದ್ರೆ ಕಷ್ಟದಾಯಕವು, ಹೀಗೆಲ್ಲ ಇರುತ್ತೆ. ಗಮನಿಸಿ, ದೈವವನ್ನು ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು, ಪೂಜಾ ಕೈಕರ್ಯಗಳನ್ನು ಮಾಡ್ತಕ್ಕಂಥ ದೇವರಿದ್ದಾನೆ. ದೈವದ ಬಲ ಇಲ್ಲದೆ ಈ ಜಗತ್ತು ನಡೀಲಿಕ್ಕೆ ಸಾಧ್ಯ ಇಲ್ಲ. ಅವರ ರಚನೆ ಇದು. ಅದರಿಂದಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ನಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅನ್ಯರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ. ಜ್ಞಾನದಿಂದ ಆಧ್ಯಾತ್ಮದಿಂದ ಮನುಷ್ಯರಲ್ಲಿ ಜಾಗೃತಿ ಎಂಬುದು ಹರಡಲಿ. ಲೋಕ ಕಲ್ಯಾಣಕ್ಕೆ, ಜೀವ ಕಲ್ಯಾಣಕ್ಕೆ ಸಹಕಾರಿಯಾಗಲಿ.